ಗ್ರಾಮ ರಾಜ್ಯದಿಂದ ರಾಮರಾಜ್ಯದೆಡೆಗೆ ಎಂಬ ಸಂಕಲ್ಪದೊಂದಿಗೆ ಆರಂಭವಾದ ಗ್ರಾಮ ರಾಜ್ಯ ಸಂಸ್ಥೆ 15 ವರ್ಷಗಳ ಸಾರ್ಥಕ ಪಯಣವನ್ನ ಪೂರ್ಣಗೊಳಿಸಿ ಇನ್ನಷ್ಟು ಶಕ್ತಿಯುತವಾಗಿ ಬೆಳೆಯುವ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ನಾಡಿನ ಎಲ್ಲಾ ಅಡುಗೆ ಮನೆಗಳು ವಿಷಮುಕ್ತವಾಗಬೇಕು ಎನ್ನುವ ಯೋಚನೆಯಿಂದ ಆರಂಭವಾದ ಈ ಸಂಸ್ಥೆ ಸಹಸ್ರಾರು ಅಡುಗೆ ಮನೆಗಳನ್ನ ಈಗಾಗಲೇ ತಲುಪಿದೆ. ನಿಜ ಅರ್ಥದ ನೈಸರ್ಗಿಕ ಉತ್ಪನ್ನಗಳನ್ನ ಮನೆ ಮನೆಗೂ ಪೂರೈಸುವ ಸಂಸ್ಥೆ ಎಂಬ ನಂಬಿಕೆಯನ್ನ ಭದ್ರವಾಗಿಸಿಕೊಂಡಿದೆ. ಪ್ರತಿ ವಾರವೂ ಒಬ್ಬ ಸಾಧಕರನ್ನ ಸಂಧಿಸಿ ಅವರೊಂದಿಗೆ ಮಾತನಾಡ್ತಾ ನಮ್ಮ ಮನೆಯಲ್ಲೂ ವಿಷಮುಕ್ತ ಅಡುಗೆ ಮನೆಯನ್ನ ಮಾಡೋದಕ್ಕೆ ಸೂಕ್ತವಾದ ದಾರಿ ಕಂಡುಕೊಳ್ಳೋಣ. ಇದು ವಿಷಮುಕ್ತ ಅಡುಗೆ ಮುಕ್ತ ಮಾತು. ಮೈಸೂರಿನ 92.7 ಬಿಗ್ FM ಕಾರ್ಯಕ್ರಮ ನಿರೂಪಕರು ಮತ್ತು ಕಂಟೆಂಟ್ ಲೀಡ್ ಆಗಿರುವ RJ ಅವಿನಾಶ್ ಅವರು ನಮ್ಮ ಇಂದಿನ ಅತಿಥಿ. ಅವರು ವಿಷಮುಕ್ತ ಅಡುಗೆ ಮನೆಯ ಲಾಭ ಮತ್ತು ಅದರಿಂದಾಗುವ ಸಾಮಾಜಿಕ ಉಪಯೋಗಗಳೇನು ಅನ್ನೋದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ನಮಸ್ಕಾರ. ಗ್ರಾಮ ರಾಜ್ಯ ಅನ್ನೋ ಸಂಸ್ಥೆ ಕೇವಲ ಒಂದು ಆರ್ಥಿಕವಾಗಿ ಮುನ್ನಡೆಯುವ ಉದ್ದೇಶವನ್ನು ಅಷ್ಟೇ ಹೊಂದದೇನೆ ಕಳೆದ 15 ವರ್ಷಗಳಿಂದ ವಿಷಮುಕ್ತ ಅಡುಗೆ ಮನೆಯನ್ನಾಗಿ ಪ್ರತಿಯೊಂದು ಅಡುಗೆ ಮನೆಯನ್ನು ಕೂಡ ಪರಿವರ್ತಿತಗೊಳಿಸಬೇಕು ಅನ್ನುವಂಥ ಉದ್ದೇಶದಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಇದೀಗ 15 ವರ್ಷಗಳ ಈ ಸಾರ್ಥಕ ಪಯಣವನ್ನು ಸಂಭ್ರಮಿಸುವ ಸಲುವಾಗಿ ನಾವು ಈ ವಿಷಮುಕ್ತ ಅಡುಗೆ ಮುಕ್ತ ಮಾತು ಅನ್ನುವಂತಹ ಸರಣಿಯನ್ನು ಆಯೋಜಿಸಿದ್ದೇವೆ. ನಿರಂತರವಾಗಿ ನೀವು ಸಂಚಿಕೆಗಳನ್ನು ನೋಡ್ತಾ ಇದ್ದೀರಾ, ನಿಮ್ಮ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದ್ದೀರಾ. ಇವತ್ತಿನ ಈ ಸಂಚಿಕೆಯನ್ನು ಶುರು ಮಾಡೋ ಹೊತ್ತು, ಇವತ್ತು ನಮ್ಮ ಸಂಚಿಕೆಯಲ್ಲಿ ಮೈಸೂರಿನ ಬಿಗ್ FM 92.7 ಇದರ RJ ಆಗಿರುವಂಥ RJ ಅವಿನಾಶ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೈಸೂರಿನ RJ ಆಗಿದ್ದೀರಾ. ಮೈಸೂರು ನಿಮ್ಮ ಊರು, ಸಾಂಸ್ಕೃತಿಕ ನಗರಿ, ಅಂದರೆ ಸಂಸ್ಕೃತಿಯನ್ನು ಮುನ್ನಡೆಸುವಲ್ಲಿ ನಿಮ್ಮ ಒಂದು ಮಹತ್ತರವಾದಂಥ ಜವಾಬ್ದಾರಿ ಹೇಗೆ ಆ ಊರಿಗಿದೆಯೋ ಹಾಗೆ ಒಬ್ಬ RJ ಆಗಿ ಕೂಡ ನಿಮಗೆ ಖಂಡಿತ ಇದ್ದೇ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ನಮ್ಮ ಇವತ್ತಿನ ಪರಿಸ್ಥಿತಿಗೆ ಈ ಸಂಸ್ಕೃತಿ ಅಂತಂದಾಗ ಕೇವಲ ನಮ್ಮ ನಡೆ ನುಡಿ ಆಚಾರ ವಿಚಾರದ ಜೊತೆಗೆ ಆಹಾರ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಅದರ ವಿಚಾರವಾಗಿ ನೀವು ಹೇಳೋದಾದರೆ ಹೇಗೆ ನಮ್ಮ ಪಾರಂಪರಿಕವಾದಂತಹ ಮತ್ತು ಆರೋಗ್ಯಯುತವಾದಂಥ ಆಹಾರದ ಕುರಿತಾಗಿ ನೀವು ಯಾವ ರೀತಿಯ ಯೋಚನೆಯನ್ನು ಹೊಂದಿದ್ದೀರಿ ಅಂತ? ನಮಸ್ಕಾರ ಎಲ್ಲರಿಗೂ. ಆಹಾರ ತ್ರಯೋಸ್ತಂಭದಲ್ಲಿ ಆಯುರ್ವೇದದ ಪ್ರಕಾರ ಆಹಾರ ಕೂಡ ಒಂದು. ತ್ರಯೋಸ್ತಂಭದಲ್ಲಿ 3 ಪಿಲ್ಲರ್ಸ್ ಆಫ್ ಲೈಫ್ನಲ್ಲಿ ಆಹಾರ ಕೂಡ ಒಂದು. ಈಗ ಆಹಾರ ಒಂದೊಂದು ಊರಿನಲ್ಲಿ ಒಂದೊಂದು ಆಹಾರ ಸ್ಪೆಷಲ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಮಂಗಳೂರಿಗೆ ಹೋದರೆ ಅಲ್ಲಿ ಒಂದು ಆಹಾರ ಇರುತ್ತೆ, ಬೆಳಗಾವಿಗೆ ಹೋದರೆ ಅಲ್ಲೊಂದು ಆಹಾರ ಇರುತ್ತೆ. ಅದೇ ಥರ ಮೈಸೂರು ಅಥವಾ ಮಂಗಳೂರು ಯಾವುದೇ ಊರಲ್ಲಿ ಒಂದು ಆಹಾರದ ಪದ್ಧತಿ ಸ್ಪೆಷಾಲಿಟಿ ಇರುತ್ತೆ. ಅದು ಅಲ್ಲಿಗೆ ಮಾತ್ರ ಸಿಕ್ಕಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಅದು ಎಲ್ಲ ಕಡೆ ಸಿಗೋಕ್ಕೆ ಶುರುವಾದಾಗ ಅದು ಬೇರೆ ಒಂದು ಥಾಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೇಳಿದ್ರಿ ಮೈಸೂರಿನಲ್ಲಿ ನನಗೆ ತುಂಬ ಇಷ್ಟವಾಗೋದು ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂತಹ ಆಹಾರ ನನಗೆ ತುಂಬ ಇಷ್ಟ. ಅದು ಒಂದು ಬೇಸಿಕ್ನ ಹೊರಗಡೆ ಯಾವುದೇ ಸಮಾರಂಭಕ್ಕೆ ಹೋದ್ರೂ ಮನೆ ಊಟನ ತುಂಬ ಪ್ರಿಫರ್ ಮಾಡ್ತೀನಿ, ಅದು ತುಂಬ ಒಳ್ಳೆಯದು ಅಂತ. ಮತ್ತು ಇನ್ನೊಂದೇನೆಂದರೆ ಆಹಾರದಲ್ಲಿ ಒಂದು ಸಂಸ್ಕೃತಿ ಇದೆ. ಈಗ ಫಾರ್ ಎಕ್ಸಾಂಪಲ್ ಹಿಂದಿನ ಕಾಲದಲ್ಲಿ ಊಟ ಮಾಡ್ತಾ ಇರ್ಬೇಕಾದ್ರೆ ಒಂದು ಫ್ಯಾಮಿಲಿ ಅತ್ಯಂತ ಮೌನವಾಗಿ ಊಟ ಮಾಡ್ತಾಯಿದ್ರು, ಏನು ಮಾತಾಡ್ತಿದ್ದಿಲ್ಲ. ಇವಾಗ ಏನಾದರೂ ಬೇಕು ಅಂದರೆ ಬರೀ ಸೈನ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾಯಿದ್ರು. ಮೌನವಾಗಿ ಊಟ ಮಾಡಿ ಆ ಡಿಸಿಪ್ಲಿನ್ ಇತ್ತು ಊಟ ಅಂದಾಗ. ಇವತ್ತೇನಾಗ್ಬಿಟ್ಟಿದೆ ಅಂದರೆ ಯಾರೋ ಒಬ್ಬರು ಅಮ್ಮ ನಾನು ಇಲ್ಲೇ ಕ್ರಿಕೆಟ್ ನೋಡ್ಕೊಂಡು ತಿಂತಾ ಇರ್ತಾರೆ, ಇನ್ನು ಕೆಲವರು ಒಂದು ಹಾಲಲ್ಲಿ ಕೂತ್ಕೊಂಡು ಕಾಲನ್ನು ಚಾಚ್ಕೊಂಡು TV ನೋಡಿಕೊಂಡು ರಿಮೋಟ್ ಚೇಂಜ್ ಮಾಡಿಕೊಂಡು ಒಂದು ಕೈಲಿ ರಿಮೋಟು ಇನ್ನೊಂದು ಕೈಲಿ ಸ್ಪೂನು ಹಂಗೆ ತಿಂತಾ ಇರ್ತಾರೆ. ಇದು ಆ್ಯಕ್ಚುಲಾಗಿ ನಾನು ನೋಡ್ತಾ ಇದ್ದರೆ ಈ ಸರ್ಕಸ್ಸಿನ ಅವಶ್ಯಕತೆ ಏನು ಅಂತ. ಊಟದಲ್ಲಿ ನನಗೆ ಕ್ವಾಲಿಟಿಗಿನ್ನ ಯಾರು ಊಟ ಬಡಿಸ್ತಾರೆ, ನನಗಿನ್ನೂ ಚೆನ್ನಾಗಿ ಬಾಲ್ಯದ ದಿನಗಳಲ್ಲಿ ನನಗೇನೇ ಊಟ ಆದರೂ ಅಮ್ಮನೇ ಊಟ ಬಡಿಸ್ಬೇಕು. ಆವಾಗ ಆ ಪ್ರೀತಿ ಇರ್ತಿತ್ತು. ಅಮ್ಮ ಕರೆಕ್ಟಾಗಿ ತಿನ್ನಬೇಕು, ಯಾವುದೂ ಚೆಲ್ಲಬಾರ್ದು, ಆ ಬೈಗುಳ ಅದನ್ನೆಲ್ಲ ಕೇಳಿ ಬೆಳೆದಂಥ ನಮಗೆ ಇವತ್ತು ಆ ಹ್ಯೂಮನ್ ಟಚ್ ಎಲ್ಲೋ ಒಂದು ಕಡೆ ಮಿಸ್ ಆಗ್ತಾಯಿದೆ.
ನಮಗೆ ಏನಾಗ್ತಿದೆ ಅಂದರೆ ಸುಮ್ಮನೆ ಏನೋ ತಿನ್ನಬೇಕು ಅದಕ್ಕೋಸ್ಕರ ಹೇಗೆ ಬೇಕಾದ್ರೂ ತಿನ್ಬೋದು. ಅಡಿಗೆ ಮಾಡೋರ ಭಾವನೆ ಎಷ್ಟು ಮುಖ್ಯನೋ ಹಾಗೆ ಬಡಿಸೋರ್ದು ಅಷ್ಟೇ ಮುಖ್ಯ ಅಂತಾನು ಕೂಡ ಕೇಳ್ಕೊಂಡು ಬೆಳೆದಿದ್ದೀವಿ ನಾವು. ಖಂಡಿತ. ಅದು ಅಲ್ಲದೆ ನಾವು ಆಹಾರ ಅನ್ನೋದು ಊಟ ಮಾಡೋದು ಹಸ್ವಾಗಿದೆ ಅಂತನ, ಅಥವಾ ಊಟ ಮಾಡೋದು ಬದುಕಿರಬೇಕು ಅಂತನ, ಅಥವಾ ಊಟ ಮಾಡೋದು ನಾನು ಒಂದು ಔಷಧಿ ಗುಣಗಳು ನನ್ನ ದೇಹಕ್ಕೆ ಹೋಗ್ತಾ ಇದೆ ಅಂತ ಯಾವ ಭಾವ ಇರಬೇಕು? ಊಟ ಅನ್ನೋದು ನನ್ನ ಒಂದು ಕರ್ತವ್ಯ. ಅದನ್ನು ನಾನು ಶ್ರದ್ಧೆಯಿಂದ ಇವಾಗ ಓದ್ಕೋಬೇಕಾದ್ರೆ ನಮ್ಮಲ್ಲಿ ತುಂಬ ಚೆನ್ನಾಗಿ ಹೇಳ್ತಿದ್ರು. ನಮ್ಮಮ್ಮ ಯಾವತ್ತೂ ನನಗೆ ಹೇಳ್ತಾಯಿದ್ರು, ಓದಕ್ಕೆ ಕೂರಬೇಕು ಅಂದರೆ ಸ್ನಾನ ಮಾಡೇ ಹೋಗಿ ಕೂತ್ಕೋಬೇಕು ಓದೋಕ್ಕೆ ಅಂತ. ಯಾಕೆ ಅಂದರೆ ಅದು ಸರಸ್ವತಿಯ ಪದಗಳನ್ನು ನೀನು ಮನಸ್ಸಿಗೆ ತೊಗೊಳ್ತಾ ಇದೆಯಪ್ಪ. ಸರಸ್ವತಿಗೆ ಪೂಜೆ ಮಾಡ್ಬೇಕಾದ್ರೆ ಹೇಗೆ ಮಡಿ ಉಟ್ಕೊಂಡು ಸ್ನಾನ ಮಾಡಿರ್ತೀಯ, ಹಾಗೆ ಓದ್ಬೇಕಾದ್ರೆ ಸ್ನಾನ ಮಾಡಬೇಕು ಅಂತ. ಅದೇ ಥರ ಊಟಕ್ಕೆ ಕೂರಿಸ್ಬೇಕಾದ್ರೆ ಕೈ ಕಾಲುಗಳು ಶುಭ್ರವಾಗಿ ತೊಳ್ಕೊಂಡು ಕೆಳಗಡೆನೆ ನೀಟಾಗಿ ಮಣೆನೋ ಚಾಪೆನೋ ಯಾವುದ್ರ ಮೇಲಾದ್ರೂ ಕೂತ್ಕೋಬೇಕು. ಅಂದರೆ ಪೇಷನ್ಸ್ ಎಷ್ಟಿರುತ್ತೆ, ಹೊಟ್ಟೆ ಎಷ್ಟೇ ಹಸ್ತಿರಲಿ, ಫಸ್ಟು ಎಲೆ ತುದಿಗೆ ಒಂದಷ್ಟು ಉಪ್ಪು, ಆಮೇಲೆ ಈ ಕಡೆ ಪಾಯಸ, ಅನ್ನ, ಅದ್ರ ಮೇಲೆ ತವ್ವೆ ಮೇಲೆ ಒಂಚೂರು ತುಪ್ಪ ಬಿದ್ದ ಮೇಲೆ ನಾನು ಪರಿಶಂಚಮಿ ಮಾಡ್ತೀನಲ್ಲ, ಆ ಪೇಷನ್ಸ್ ಇದೆಯಲ್ಲ, ಆ್ಯಂಡ್ ದಟ್ ಈಸ್ ಮೈ ಡೆಡಿಕೇಶನ್. ಯಾಕೆ ಅಂದರೆ ನನ್ನ ಬಾಳೆ ಎಲೆಯಲ್ಲಿ ಇರುವ ಪ್ರತಿಯೊಂದು ಅಗಳು ಕೂಡ ಯಾರ್ದೋ ಒಬ್ಬನ ಬೆವರು. ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಡ್ದೇನೆ ಸುಮ್ಮನೆ ಏನೋ ಕಲಸಿಟ್ಟಿರ್ತಾರೆ ತಿನ್ನೋದಲ್ಲ, ಅದಕ್ಕೊಂದು ಶ್ರದ್ಧೆ ಇದೆ. ಇದು ನನ್ನ ಸಂಸ್ಕೃತಿ ನಂಗೆ ಹೇಳ್ಕೊಟ್ಟಿದೆ. ಮತ್ತು ಆಹಾರವನ್ನು ಸಂಸ್ಕಾರ ಮಾಡೋದು ಎಷ್ಟು ಮುಖ್ಯ ಆಗುತ್ತೋ ಅದನ್ನು ತಿನ್ನೋ ಸಂಸ್ಕಾರ ಕೂಡ ಅಷ್ಟೇ ಮುಖ್ಯ. ಖಂಡಿತ. ನನಗೆ ಟಿ ವಿ ನೋಡಿಕೊಂಡು ತಿನ್ನೋದು ಅಥವಾ ಮೊಬೈಲ್ ನೋಡ್ಕೊಂಡು ತಿನ್ನೋದಕ್ಕಿಂತ ಅದು ಪ್ರತಿಯೊಂದು ಕೂಡ ನಾವು ಅನ್ನನೂ ಕೂಡ ನಾವು ಭಗವದ್ಗೀತೆಯಲ್ಲಿ ಎಲ್ಲ ಕಡೆ ಅದು ಕೂಡ ಒಂದು ಯಜ್ಞ ಅಂತ. ಯಾಕೆಂದರೆ ಹೊಟ್ಟೆ ಒಳಗಡೆ ಒಂದು ಅಗ್ನಿ ಇರುತ್ತೆ, ವೈಶ್ವಾನರ ಅಂತ. ಆ ಅಗ್ನಿಯಲ್ಲಿ ಈ ಅನ್ನ ಬೆಂದು ನಿಧಾನಕ್ಕೆ ಡೈಜೆಷನ್ ಪ್ರೋಸೆಸ್ ಆಗಬೇಕು ಅಂದರೆ ಈ ಅನ್ನಕ್ಕೆ ಶ್ರದ್ಧೆ ತೋರಿಸಪ್ಪ, ಅನ್ನ ಶ್ರದ್ಧೆ ತೋರಿಸು. ನಾವು ಎಷ್ಟೊಂದು ಸತಿ ಹಿಂಗೆ ಮಾಡಿಬಿಟ್ಟು ಚಿತ್ರಾಹುತಿ ಇಟ್ಟುಬಿಟ್ಟು ಅಪಾನಾಯ ಸ್ವಹ 5 ವಾಯುಗಳನ್ನು ಹೆಸರು ಹೇಳ್ತೀವಿ. ನನಗೆ ಅವಾಗ ಮನಸ್ಸಿಗೆ ಬರುತ್ತೆ, ಆ 5 ವಾಯುಗಳಿಗೆ ನಾನು ಒಂದೊಂದು ಅಗಳನ್ನು ತೊಗೊಳ್ತಾ ಇದ್ದೀನಿ, 1-2 ಗುಟುಕು ನೀರನ್ನು ಡೈಲ್ಯೂಟ್ ಮಾಡ್ತಾ ಇದ್ದೀನಿ. ಅಂದರೆ ಅರ್ಥ ಅದು ಒಂದು ಯಜ್ಞಕ್ಕೆ ಸಮಾನ ಊಟ. ಇಟ್ ಈಸ್ ನಾಟ್ ಸಿಂಪ್ಲಿ ಜೋಕ್. ಈ ಸೀರಿಯಸ್ನೆಸ್ಸನ್ನು ನನಗನ್ಸುತ್ತೆ ಇವತ್ತಿನ ಯುವಕರಲ್ಲಿ ಇದು ಮಿಸ್ ಆಗಿದೆ. ಹೋಟ್ಲಲ್ಲಿ ತಿನ್ನೋದು ಬೇರೆ, ಮನೆಯಲ್ಲಿ ತಿನ್ನೋದು ಬೇರೆ, ಎಲ್ಲ ಕಡೆನೂ ಊಟ ಮಾಡಬೇಕು, ಆದರೆ ಶ್ರದ್ಧೆ ಊಟಕ್ಕಿರಬೇಕು. ನಮ್ಮಲ್ಲಿ ಗುರುಗಳಿಗೆ ಎಷ್ಟು ಶ್ರದ್ಧೆ ಕೊಡ್ತೀವಿ, ಜ್ಞಾನಕ್ಕೆ ಎಷ್ಟು ಶ್ರದ್ಧೆ ಇರುತ್ತೆ, ತಿನ್ನಬೇಕಾದ್ರೂ ಅದೇ ಶ್ರದ್ಧೆ ಇರಬೇಕು. ಇದು ನಮ್ಮ ಸಂಸ್ಕೃತಿ ಹೇಳ್ಕೊಡುತ್ತೆ. ಸೊ ಈ ಪ್ರಿಮೈಸನ್ನು ಅಂದರೆ ಆ ಬೇಸನ್ನು ಇಟ್ಕೊಂಡು ನೀವು ಒಂದು RJ ಅಂದರೆ ಒಂದು FM ಸ್ಟೇಷನಲ್ಲಿ RJ ಆಗಿ ಕೆಲಸ ಮಾಡ್ತಿದ್ದೀರಾ. ಓಕೆ, ಇಲ್ಲಿ ಏನಾದರೂ ವೈರುಧ್ಯಗಳು ಕಾಣಿಸುತ್ತಾ, ಅಥವಾ ನಿಮಗೆ ಅದನ್ನು ಇಲ್ಲಿ ಬ್ಲೆಂಡ್ ಮಾಡೋದಕ್ಕೆ ಅವಕಾಶಗಳಿದೆಯಾ? ಹೇಗೆ ಉಪಯೋಗಿಸ್ತೀರ ಅದನ್ನು? ನೋಡಿ, ಆ್ಯಕ್ಚುಲಾಗಿ ರಾಮ ಇದ್ದಾಗ ರಾಮಾಯಣದಲ್ಲಿ ಅವನ ಸ್ಟ್ರಾಟಜಿ ಬೇರೆ ಆಗಿತ್ತು. ನೆಕ್ಸ್ಟ್ ತ್ರೇತಾಯುಗ ಮುಗಿದು ದ್ವಾಪರಕ್ಕೆ ಬಂತು, ಆವಾಗ ಕೃಷ್ಣ ಬಂದ, ಆಗ ಕೃಷ್ಣನ ಸ್ಟ್ರಾಟಜಿ ಬೇರೆ ಆಗಿತ್ತು. ಕೃಷ್ಣ ಇದೆಲ್ಲ ಆದಮೇಲೆ ಕಲಿಯುಗದಲ್ಲಿ ಚಾಣಕ್ಯ ಬಂದ, ಚಾಣಕ್ಯನ ಸ್ಟ್ರಾಟಜಿ ಬೇರೆ ಆಗಿತ್ತು. ನಮ್ಮ ಸ್ಟ್ರಾಟಜಿ, ನಮ್ಮ ಥಿಂಕಿಂಗು ಆ ಯುಗದ ಜನರು ಹೇಗಿರ್ತಾರೆ ಹಾಗೆ ಹೋಗಬೇಕು. ಆದರೆ ಕೋರ್ ಫಂಡಮೆಂಟಲ್ ಐಡಿಯಾಸಲ್ಲಿ ಯಾವುದೂ ಚೇಂಜ್ ಮಾಡ್ಕೊಳ್ಳಲ್ಲ ನಾವು. ರಾಮ ಅವನು ಟ್ಯಾಕ್ಸ್ ಕನ್ಸೆಷನ್ ಎಷ್ಟು ಕೊಡ್ತಿದ್ದ ಅವನ ಪ್ರಜೆಗಳಿಗೆ, ಆವತ್ತಿನ ಜನರನ್ನ ನೋಡಿ ರೂಲ್ಸ್ ಮಾಡೋದು. ಅವತ್ತಿನ ಜನ ಹೇಗೆ ಯೋಚನೆ ಮಾಡ್ತಾರೆ, ನನ್ನ ರೂಲ್ಸ್ ಹಾಗಿರಬೇಕು. ಆಮೇಲೆ ಕೃಷ್ಣ ನೋಡ್ದ, ಓಕೆ ಅವತ್ತು ಈ ಥರ ರಿಯಲ್ ಎಸ್ಟೇಟ್ ಇಶ್ಯೂಸ್ ಹಿಂಗಿದೆ, ಆವತ್ತಿನ ಜನರ ಮೆಂಟಾಲಿಟಿ ಹೇಗಿದೆ ಅದಕ್ಕೆ, ಬಟ್ ಕೋರ್ ಫಂಡಮೆಂಟಲ್ ಅದೇ, ರೂಪಗಳು ಬೇರೆ. ನಮ್ಮ ಸಂಸ್ಕೃತಿ, ನಮ್ಮ ಸಭ್ಯತೆ ಇದು ಯಾವತ್ತೂ ಹೃದಯದಲ್ಲಿ ಹಾಗೇ ಇರುತ್ತೆ, ನಾವು ಅದನ್ನೇ ಪ್ರಾಪಗೇಟ್ ಮಾಡ್ತೀವಿ. ಆದರೆ ನಮ್ಮ ಉಡುಗೆ ತೊಡುಗೆಗಳು, ನಾವು ಜನರನ್ನ ಅಪ್ರೋಚ್ ಮಾಡೋ ರೀತಿನಲ್ಲಿ ಆ ಪ್ಯಾಕೇಜ್ ಬೇರೆ ಇರುತ್ತೆ, ಆದರೆ ಒಳಗಡೆ ಇರೋ ಪ್ರಾಡಕ್ಟು ಸನಾತನವೇ, ಸತ್ಯವೇ, ನಿತ್ಯ ನೂತನನೇ. ಅಂದರೆ ಎಷ್ಟೇ ಅದು ಕಮರ್ಷಿಯಲ್ ಆಗಿದ್ರು ಕೂಡ ಅಲ್ಲಿ ನಮ್ಮ ಸಂಸ್ಕೃತಿನ ಉಳಿಸ್ಬೋದು ಅಂತ ಹೇಳ್ತೀರಾ ನೀವು? ಖಂಡಿತ. ನಾವು ಹಾಗಿದ್ರೇ ಗ್ಲೋಬಲ್ ಇವತ್ತು ಬೆಳೆದು ಆಗ್ತಿದೆಯಾ ಇವಾಗ? ಖಂಡಿತ. ಈಗ ನೋಡಿ, ಗ್ಲೋಬಲ್ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ. ಈಗ ನಾನು ಭಗವದ್ಗೀತಾ ಆನ್ಲೈನ್ ಕ್ಲಾಸ್ ಮಾಡ್ತೀನಿ, ಯಾರೋ ವೆಸ್ಟರ್ನಸ್ಸು ಅವರು ಬರ್ತಾರೆ. ಫಸ್ಟ್ ದಿನ ನಾನು ಮಡಿ ಉಟ್ಕೊಂಡು ಕೂತ್ಕೊಳ್ಳೋದೇ ಇಲ್ಲ, ಒಂದು 15 ದಿನ ನಾನು ಹಿಂಗೆ ಇರ್ತೀನಿ, ಅವ್ರಿಗೆ ನಾನು ಅಡ್ಜಸ್ಟ್ ಆಗಬೇಕು. ಆಮೇಲೆ ಪರಕೀಯರು ಅಂತ ಅನ್ನಿಸ್ಬಾರ್ದು, ಅವ್ರಿಗೆ ಏನು ಅನ್ನಿಸ್ಬೇಕು ಅಂತಂದರೆ ಇವನು ನಮ್ಮಲ್ಲಿ ಒಬ್ಬ ಅನ್ನೋ ಆ ಪ್ರೀತಿಯನ್ನು ತುಂಬಿದ ಮೇಲೆ ಆಮೇಲೆ ನಾನು ಹೇಳ್ತೀನಿ, ನಾನು ಹಣೆಗೆ ಯಾಕೆ ಕುಂಕುಮ ಇಟ್ಕೊಳ್ತೀನಿ, ಯಾಕೆ ರುದ್ರಾಕ್ಷಿ ಹಾಕ್ತೀನಿ, ಯಾಕೆ ಭಸ್ಮವನ್ನು ನಾನು ಧಾರಣೆ ಮಾಡಿದಾಗ ನನಗೆ ಯಾವ ಕಾನ್ಷಿಯಸ್ ಬರುತ್ತೆ, ನನ್ನ ಮೈಂಡು ಹೇಗೆ ಬಿಹೇವ್ ಮಾಡುತ್ತೆ,
ನನ್ನ ಮೈಂಡು ಟೀಚರು ಹೇಗೆ ಪಾಠ ಮಾಡ್ತಾನೆ, ನೀವು ನನ್ನ ಪಾಠನ ಹೇಗೆ ತೊಗೋಬೇಕು. ಆಮೇಲೆ ನಾನು ಹೇಳ್ತೀನಿ, ನಾನು ಎಷ್ಟೊಂದು ಸತಿ ಭಗವದ್ಗೀತೆ ನಾನು ಮಧ್ಯಾಹ್ನ ಎಲ್ಲ ಬನ್ನಿ ಫ್ರೀ ಪೀರಿಯಡ್ಸ್ ಇರುತ್ತೆ ಅಂತ ನಾನು ಹೋಗಲ್ಲ. ಟೀಚರ್ ಪಾಠ ಮಾಡ್ಬೇಕಾದ್ರೆ ಹೊಟ್ಟೆ ಖಾಲಿನೇ ಇರಬೇಕು. ದ್ರೋಣಾಚಾರ್ಯರು ಅರ್ಜುನನಿಗೆ ಹೇಗೆ ಪಾಠ ಮಾಡಿದ್ರು, ನಮ್ಮ ರಾಮನಿಗೆ ವಿಶ್ವಾಮಿತ್ರ ಋಷಿಗಳು ಹೇಗೆ ಪಾಠ ಮಾಡಿದ್ರು, ಇವತ್ತಿನ ಟೀಚರು ಹಾಗೆ ಪಾಠ ಮಾಡಬೇಕು. ಆದರೆ ಪ್ಯಾಕೇಜಿಂಗ್ ಬೇರೆ, ಕೋರ್ ಫಂಡಮೆಂಟಲ್ಸ್ ಅದೇ. ನಾನು ಹಾಗೇ ಇರಬೇಕು, ಇದು ಹೀಗೆ ಇರಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವ ಸಿಲೆಬಸ್ ಇರಬೇಕು, ಊಟ ಮಾಡಿದ್ಮೇಲೆ ಅಥವಾ ತಿಂಡಿ ತಿಂದಮೇಲೆ ಯಾವ ಥರ ಸಿಲೆಬಸ್ ಇರಬೇಕು, ಸಂಜೆ ಟೈಮು ಆಗ್ತಾ ಇರುತ್ತೆ ಸಂಧ್ಯಾ ಕಾಲದಲ್ಲಿ ಯಾವ ಸಿಲೆಬಸ್ ಪಾಠ ಮಾಡಬೇಕು, ಪ್ರಾಕ್ಟಿಕಲ್ಸಿಗೆ ಹಿಂಗೆ ಕರ್ಕೊಂಡು ಹೋಗಬೇಕು, ಯಾವ ಮರದ ಕೆಳಗಡೆ ಕೂತ್ಕೊಂಡ್ರೆ ಅವನ ಮೂಡ್ ಹೇಗೆ ರಿಯಾಕ್ಟ್ ಆಗುತ್ತೆ, ಆ ಹುಡುಗಂಗೆ ಯಾವ ವಿಚಾರ ಹೇಳಬೇಕು, ಇದಷ್ಟು ಟೀಚರ್ಸಿಗೆ ಶಾಸ್ತ್ರೀಯವಾಗಿ ಹೇಳಿಕೊಟ್ರೇ ಅದು ಆ ವಿದ್ಯೆ ಊರ್ಜಿತ ಆಗುತ್ತೆ. ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಇದು. ಸೊ ನಾನು ಮಕ್ಕಳಿಗೆ ತುಂಬ ನನ್ನ RJ ಕೆಲಸ ಆದಮೇಲೆ ನನ್ನ ಮಕ್ಳಿಗೆ ಪಾಠ ಹೇಳ್ಬೇಕಾದ್ರೆ ನಂಗೆ ಹೀಗೆ ಹೇಳೋದು, ಈ ದಿಕ್ಕಿಗೆ ಕೂತ್ಕೋಬೇಕು. ಆಯ್ತಪ್ಪ, ನೀನು ಬೇರೆ ದಿಕ್ಕಲ್ಲಿ ಕೂತ್ಕೊಂಡು ಮ್ಯಾಥಮೆಟಿಕ್ಸ್ ಮಾಡು, ಏನಾಗುತ್ತೆ, ಎಕ್ಸಾಮ್ ದಿನವೇ ನೀನು ಯಾವ ಫುಡ್ ಬೇಡ ಅಂದಿರ್ತೀನಿ ಅದನ್ನೇ ಹೊಟ್ಟೆ ತುಂಬ ತಿನ್ಕೊಂಬ, ಎಕ್ಸಾಮ್ ಪರ್ಫಾರ್ಮೆನ್ಸ್ ಬಿದ್ದೋಗುತ್ತೆ. ಸೊ ನನ್ನ ಪ್ರಕಾರ ಸತ್ಯ ಅನ್ನೋದು ಏನಾದರೂ ಜಗತ್ತಲ್ಲಿ ಅದನ್ನು ಇದ್ದರೆ ಅದು ಸನಾತನದಲ್ಲಿ ತುಂಬ ಚೆನ್ನಾಗಿದೆ. ನಾನು ಅದನ್ನು ತುಂಬ ಚೆನ್ನಾಗಿ ಒಪ್ಕೊಂಡಿದ್ದೀನಿ, ಅದರ ಥರ ನಡೆಯೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಒಂದು RJ ಕೆಲಸ ಆದಮೇಲೆ ನೀವು ಈ ಪಾಠಗಳನ್ನು ಮಾಡೋದು, ಅದ್ರ ಬಗ್ಗೆ ಹೇಳಿದ್ರಿ ನೀವು. ಹೌದು. ಆದರೆ ನಾವೀಗ ಒಂದು ಮಾಸನ್ನು ನೀವು ತಲುಪುವಂಥ ಈಗ RJ ಕೆಲಸದ ವಿಚಾರಕ್ಕೆ ಬಂದರೆ ಅಲ್ಲಿನ ಭಾಷೆ ಬೇರೆ ಇರುತ್ತೆ, ಅಲ್ಲಿನ ಮಾತಿನ ಶೈಲಿ ಬೇರೆ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ 100%. ನಾನು ವೇದಾಂತ, ಭಗವದ್ಗೀತೆ, ಸ್ಟ್ರಾಟಜಿ ಮ್ಯಾನೇಜ್ಮೆಂಟು ಇದನ್ನೆಲ್ಲ ಹೇಳ್ತೀನಲ್ವಾ. ಆದರೆ ನನ್ನ ಫೇಮಸ್ ಶೋ ಯಾವುದು ಗೊತ್ತಾ, ಲವ್ ಸ್ಟೋರೀಸ್ ವಿತ್ ಅವಿನಾಶ್. ಒಂದು ಆ ಕಡೆ, ಹೌದು, ಇನ್ನೊಂದು ಈ ಕಡೆ. ಹೌದು. ಇದು ಇರೋದೇ ಹೀಗೆ ನೋಡಿ. ನಾನು ಸ್ಟುಡಿಯೋ ಒಳಗಡೆ ಹೋದ ತಕ್ಷಣ ನಾನೊಬ್ಬ RJ ಅಷ್ಟೆ. ನನಗೆ ಜನರಿಗೆ ಯಾವ ವಿಷಯ ಮುಟ್ಟಿಸ್ಬೇಕು, ಅವ್ರಿಗೆ ಯಾವುದು ಖುಷಿ ಕೊಡುತ್ತೆ. ಈಗ ಬಸ್ ಕಾಯ್ತಾ ಇರ್ತಾರೆ, FM ಹಾಕ್ಕೊಂಡಿರ್ತಾರೆ, ಇಲ್ಲ ಎಲ್ಲೋ ಬೇರೆ ಕಡೆ ಹೋಗಿರ್ತಾರೆ, ಅವರು FM ಕೇಳ್ತಾರೆ. ಆ ಯುವಕರಿಗೆ ನಾನು ರೀಚ್ ಆಗಬೇಕು ಅಂದರೆ, ಫಸ್ಟು ನಾನು ರೀಚ್ ಆಗಬೇಕು ಅಂದರೆ ಯಾವ ಭಾಷೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಸಂಸ್ಕೃತ ಶ್ಲೋಕ ಹೇಳೋಕ್ಕೆ ಆಗಲ್ಲ, ಅವನಿಗೆ ಆ ಟೈಮಿಗೆ ಖುಷಿ ಬೇಕು. ನಾನು ಆ ಟೈಮಿಗೆ ಅವನಿಗೆ ಏನು ಲವ್ ಸ್ಟೋರೀಸ್ ವಿತ್ ಅವಿನಾಶಲ್ಲಿ ಯಾಕೆ ನಾನು ಈ ಶೋ ತೊಗೊಂಡೆ ಅಂದರೆ, ಈ ಶೋನಲ್ಲೇ ತುಂಬ ಇಷ್ಟಪಟ್ಟಿದ್ದು. ನಾನು ಬೇರೆ ಮಾತಾಡಿದ್ರೆ, ಕರೆಂಟ್ ಅಫೇರ್ಸ್ ಮಾತಾಡಿದ್ರೆ ಇಷ್ಟ ಆಗಲ್ಲ, ನಾನು ಅದೇ ವಿಷಯ ಮಾತಾಡಬೇಕು. ನನಗೆ ಒಂದು ಸೆಟ್ ಆಫ್ ಆಡಿಯನ್ಸ್ ಇದ್ದಾರೆ, ಅವರು ನನ್ನಿಂದ ವೇದಾಂತ ಕೇಳೋಲ್ಲ, ನಾನು ಇದೇ ಮಾಡುವ. ಆದರೆ ನಂಗೆ ಇನ್ನೊಂದು ಸೆಟ್ ಆಫ್ ಆಡಿಯನ್ಸ್ ಇದ್ದಾರೆ, ಅವ್ರಿಗೆ ನಾನು ಇದನ್ನು ಹೇಳಿದ್ರೆ ಆಗಲ್ಲ, ಅಲ್ಲಿ ಆಗಲ್ಲ, ಅವ್ರಿಗೆ ನಾನು ವೇದಾಂತನೇ ಹೇಳಬೇಕು. ನಂಗೆ ಎರಡೂ ಖುಷಿ ಇದೆ, ಆದರೆ ನಾನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಿನಗಳ ಕಾಲ ಮಾತ್ರ ಈ RJ ಕೆಲಸ. ಒನ್ಸ್ ನಾನು ಎಸ್ಟ್ಯಾಬ್ಲಿಷ್ ಆದಮೇಲೆ ಸಂಪೂರ್ಣ ನನ್ನ ಪ್ರೀತಿ, ನನ್ನ ಒಲಿವಿರೋದು ನನ್ನ ಸನಾತನ ಧರ್ಮ. ಬಟ್ ಬದುಕಬೇಕಲ್ಲ ನಾವು, ಆ ಒಂದು ಸ್ಟ್ರಾಟಜಿ ತನಕ ಹೋಗಬೇಕಲ್ಲ. ಸೊ ಇಟ್ಸ್ ಜಸ್ಟ್ ಅ ಸ್ಟ್ರಾಟಜಿಕ್ ಥಿಂಕಿಂಗ್ ಅಷ್ಟೆ. ಮತ್ತು ನನಗೆ ನೀವು ಹೇಳ್ದಂಗೆ ಭಾಷೆ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಹೌದು, ಅಪ್ರೋಚ್ ಬೇರೆ. ಯಾಕೆ ಇರುತ್ತೆ. ನನ್ನ ಶೋನ ಒಬ್ಬ ಆಟೋ ಡ್ರೈವರ್ ಕೇಳ್ತಾರೆ, ಒಬ್ಬ ಲಾರಿ ಡ್ರೈವರ್ ಕೇಳ್ತಾರೆ, ಯಾರೋ ಟೆನ್ಷನ್ನಿಂದ ಹೆಂಡತಿ ಹತ್ರ ಬೈಸ್ಕೊಂಡು ಡ್ರೈವ್ ಮಾಡ್ತಾ ಇರ್ತಾರೆ. ಆ ವ್ಯಕ್ತಿಗೆ ಒಂದಷ್ಟು ಖುಷಿ. ನಾನೇನು ಮಾಡ್ತೀನಿ ಅಂದರೆ, ನನ್ನ ಶೋ ಕೇಳಿದ್ರೆ ಅಟ್ಲೀಸ್ಟ್ ಅವ್ನ ಫೇಸಲ್ಲಿ ಒಂದು ಸ್ಮೈಲ್ ಬರಬೇಕು, ಒಂದು ನಗು ಬರಬೇಕು. ಯಾಕೆಂದರೆ ನಕ್ಕಿದ್ರೆ ಎಂಡೋಫಿನ್ಸ್ ಹಾರ್ಮೋನ್ಸು ಜಾಸ್ತಿ ರಿಲೀಸ್ ಆಗಿ ಒಂದು ಸ್ವಲ್ಪ ಖುಷಿಯಾಗಿ ನಗಿಸ್ಬೇಕು ಜನರನ್ನ. ಫಸ್ಟು ನಗಪ್ಪ ನೀನು ಅಂತ ನಕ್ಕಿ ಅವನ ಮನಸ್ಸು ಸ್ಟೇಬಲ್ ಆದಾಗ ಆಗ ನಮ್ಮ ಕೆಲಸ ಹೇಳ್ಬೋದು. ಫಸ್ಟು ಒಬ್ಬ RJಗೆ ದೊಡ್ಡ ಚಾಲೆಂಜ್, ಅವನೇನಾದರೂ ಹೇಳಿದ್ರೆ ಜನ ನಗಬೇಕು. ಅದು ಎಷ್ಟೇ ಸಿಲ್ಲಿ ಆಗಿರಲಿ ಪರವಾಗಿಲ್ಲ, ಜನನ ನಗಿಸೋದು ನಮ್ಮ ಉದ್ದೇಶ. ನಮ್ಮ ಮಾತು ತುಂಬ ಫಾರ್ಮಲ್ ಆಗಿರಬೇಕು, ಆ ಥರದ್ದು ಏನೂ ಇಲ್ಲ. ಅಲ್ಲಿ ಒಂದು ವೇಳೆ ಈಗ ಏನೋ ನಮ್ಮ ವಿಚಾರಗಳನ್ನು ನಾವು ತಿಳಿಸ್ಬೇಕು ಅಂದರೆ ಹೇಗೆ ಅದನ್ನು ಬ್ಲೆಂಡ್ ಮಾಡೋದು, ಏನೋ ಉದಾಹರಣೆಗಳಿದೆಯಾ? ಖಂಡಿತ ಇದೆ. ನನಗೆ ಒಂದು ಎಕ್ಸಾಂಪಲ್ ನೀವು ಕೇಳಿದ್ದು ಕೊಡಬೇಕು ಅಂತಂದರೆ, ಒಂದು ಆಟೋ ಡ್ರೈವರು ನನಗೆ FM ಅಲ್ಲಿ ಇರ್ಬೇಕಾದ್ರೆ ಕಾಲ್ ಮಾಡಿದ್ರು. ಅಂದರೆ ನನ್ನ ಪರ್ಸ್ನಲ್ ನಂಬರಿಗೆ ವಾಟ್ಸಪ್ ಮಾಡಿದ್ರು. ನಾನು ಟೀ ಬ್ರೇಕಲ್ಲಿ ಆಚೆ ಬಂದಿದ್ದೆ, ಬರೋಂಗಿಲ್ಲ. ಬಟ್ ನಾವು ಲೈವ್ ಶೋನಲ್ಲೂ ಆಚೆ ಬಂದಿದ್ದೆ ಆ ಟೈಮಲ್ಲಿ. ಸಿಕ್ಕಾಪಟ್ಟೆ ಫೋನ್ ಬಂದಿತ್ತು. ಆಮೇಲೆ ನನಗೆ ಅವನಿಗೆ ಆಗಷ್ಟೇ ಅವನ ಆಟೋ ಡ್ರೈವರ್ ಪ್ರತಿ ಸತಿ ನನ್ನ ಶೋಗೆ ಕಾಲ್ ಮಾಡಿಬಿಟ್ಟು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದ.
ನನ್ನ ವಾಯ್ಸಲ್ಲಿ ಗುಡ್ ಮಾರ್ನಿಂಗ್ ಅಂದ್ಬಿಟ್ರೆ ಅಣ್ಣ ಗುಡ್ ಮಾರ್ನಿಂಗ್ ಅಂದ್ರದ್ದು ಅದೇ ಖುಷಿ ಅವನಿಗೆ. ನಾನು ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಕಳಿಸ್ತಿದ್ದೆ, ತುಂಬ ಆತ್ಮೀಯತೆ ಬೆಳೆದ್ಬಿಟ್ಟಿತ್ತು. ಕೇಳಿಗ್ರಿಗೂ ನಮಗೂ ತುಂಬ ಆತ್ಮೀಯತೆ ಬೆಳೆದ್ಬಿಡುತ್ತೆ. ಆತನ ಹೆಂಡತಿ ಹಾಸ್ಪಿಟ್ಲಲ್ಲಿ ಪಾಪ ಅಡ್ಮಿಟ್ ಆಗಿದ್ದಾರೆ ಆ್ಯಂಡ್ ಶಿ ವಾಸ್ ಕ್ಯಾರಿಯಿಂಗ್. ಅಂಥ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇರುತ್ತೆ, ಬ್ಲಡ್ ಬೇಕಾಗಿರುತ್ತೆ. ನಾನು ಅವತ್ತಿನ ದಿನ ಆ ಮೆಸೇಜ್ ನೋಡಿ ನೆಕ್ಸ್ಟ್ ಶೋನೇ ನನಗೆ ಟಾಪಿಕ್ ಏನೇನಿತ್ತೋ ಎಲ್ಲ ಚೇಂಜ್ ಮಾಡಿಬಿಟ್ಟೆ. ಬರೀ ರಕ್ತದಾನ, ನೀವು ಲೈಫಲ್ಲಿ ಏನೇನು ದಾನ ಮಾಡಿದಿರೋ ಗೊತ್ತಿಲ್ಲ, ರಕ್ತದಾನ ಇವತ್ತು ಮಾಡಿ, ಸಿಕ್ಕಾಬಿಟ್ಟೆ ಒಳ್ಳೆಯದು. ನಾನು ತುಂಬ ತಮಾಷೆಯಾಗಿ ತೊಗೊಂಡೆ ಆ ಶೋನ. ದಾನಗಳಲ್ಲಿ ತುಂಬ ಒಳ್ಳೆಯ ದಾನ ಸಮಾಧಾನ. ಎಲ್ಲರೂ ಸಮಾಧಾನವಾಗಿ ಇನ್ನು 1 ಗಂಟೆ ನನ್ನ ಶೋ ಕೇಳಿ ಅಂತ ತಮಾಷೆಯಾಗಿ ತೊಗೊಂಡು ರಕ್ತದಾನ ಮಾಡಿ 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 ಅಂತ ಪ್ರತಿ ಹಾಡಿಗೂ ರಕ್ತದ ಬಗ್ಗೆನೇ ಮಾತಾಡೋದು. ತಮಾಷೆ ಇದು ಮಾಡಬೇಕು, ತುಂಬ ಎಮೋಷ್ನಲ್ ಆಗಿ ಇರೋಂಗಿಲ್ಲ. ರಕ್ತ ಏನಕ್ಕೆ ಕೆಂಪಗಿದೆ ಗೊತ್ತಾ ನಿಮಗೆ? ಅದು ಬೇರೆ ಕಲರ್ ಇದ್ದಿರೋ ಚೆನ್ನಾಗಿರ್ತಿತ್ತಲ್ವ, ಆದರೆ ನೋಡಿ ಕೆಂಪಗಿದೆ. ಆ ಥರ ತಮಾಷೆನೂ ಮಾಡ್ತಿದ್ದೆ. ರೀ ನನ್ನ ಫ್ರೆಂಡ್ ಒಬ್ಬರಿಗೆ ರಕ್ತ ಬೇಕು ರೀ, ಪ್ಲೀಸ್ ಒಂಚೂರು ಕೊಡ್ತೀರಾ ಅಂದ್ಬಿಟ್ಟು ಹಾಸ್ಪಿಟ್ಲ್ ನಂಬರ್ನ ಹೇಳ್ತಾ ಇದ್ದೆ. ಫೈನಲಿ ನನ್ನ ಶೋ ಎಷ್ಟು FM ಕೆಲಸ ಮಾಡುತ್ತೆ ಅಂದರೆ ಅದನ್ನು ಕೇಳ್ಬಿಟ್ಟು ಯಾರೋ ಒಬ್ಬ ಹೋಗಿ ರಕ್ತ ಕೊಟ್ಟಿದ್ದಾನೆ. ಆವಾಗ ಸರಿಯಾಗಿದೆ. ನನಗೆ ಎಷ್ಟು ಸಂತೋಷ ಅಂದರೆ, ನನ್ನ ಆಫೀಸಲ್ಲಿ ಇನ್ಕ್ರಿಮೆಂಟ್ ಕೊಟ್ಟಾಗ ಖುಷಿ ಆಗುತ್ತೋ ಇಲ್ವೋ, ಅವನು 3 months ಆದಮೇಲೆ ಬಂದ. ಮಗುನ ಕರ್ಕೊಂಡು ಸ್ವೀಟ್ ತೊಗೊಂಡು, ಅಣ್ಣ ನೀವು ಅವತ್ತು ಬ್ಲಡ್ ಕೊಡ್ಸಿದ್ರಿ, ತುಂಬ ಹೆಲ್ಪ್ ಆಯಿತು ಅಂತ. ಓ ಮಗು ತುಂಬ ಚೆನ್ನಾಗಿದೆಯಪ್ಪ, ಒಳ್ಳೇದಾಗಲಿ. ಆ ಮಗುಗೆ ಅವಿನಾಶ್ ಅಂತ ಹೆಸರಿಟ್ಟಿದ್ದಾರೆ. ವಾವ್. ಅದು ನನಗೆ ಅವನೇ ಹೇಳ್ದ, ಅಣ್ಣ ನಿಮ್ಮ ಹೆಸರು ಏನು ಇದು, ನನ್ನ ಹೆಸರು ಏನಕ್ಕೆ ಕೊಟ್ಟೆ? ಇಲ್ಲ ಅಣ್ಣ, ಈ ಮಗು ನಾವಿವತ್ತು ನಮ್ಮ ತುಂಬ ಖುಷಿಯಾಗಿದ್ದು ನಿಮ್ಮ ಹೆಸರು ಇಟ್ಟಿದ್ದೀನಿ ಅಂತ. ಅವ್ನು ಇವತ್ತಿಗೂ, ಆ ಹುಡುಗ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ, ಅವನು ಇವತ್ತಿಗೂ ನನಗೆ ತುಂಬ ಟಚಲ್ಲಿದ್ದಾನೆ. ನನಗೆ ಎಷ್ಟು ಖುಷಿಯಾಗೋಯ್ತು ಅಂದರೆ, ಒಂದು ಜೀವನ ಉಳಿಸ್ಬಿಟ್ನ ನಾನು, ಅಷ್ಟೊಂದು ಗ್ರೇಟ್ ಆಗಿಬಿಟ್ನ ನಾನು ಅಂತ. ಮತ್ತು ಇನ್ನೊಂದು, ನಾನು APJ ಅಬ್ದುಲ್ ಕಲಾಂ ಸರ್ದು ಇಂಟರ್ವ್ಯೂ ಮಾಡಿದೆ. ಆ ಇಂಟರ್ವ್ಯೂ ನಾನು ಮರೆಯೋಕ್ಕೆ ಆಗಲ್ಲ. ನಾನು ಫೇಸ್ಬುಕ್ಕಿಗೆ ಹೋದರೆ ಅವರು ನನ್ನ ಕೈಯನ್ನು ಹಿಂಗೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಆ APJ ಅಬ್ದುಲ್ ಕಲಾಂ ಸರು ನನ್ನ ಕೈನ ಹಿಂಗೆ ಹಿಡ್ಕೊಂಡಾಗ ಆ ಫೀಲ್ ಇದೆಯಲ್ಲ, ನಂಗೆ ಯಾರೋ ಒಬ್ಬ ದೇವತಾ ಪುರುಷನನ್ನು ಟಚ್ ಮಾಡಿದೆ ಅನ್ನೋ ಫೀಲ್ ಆಯಿತು. ನನಗೆ ಮಹಾನ್ ವ್ಯಕ್ತಿಗಳು ತುಂಬ ಜನ, ಈ ಕುಂಭಮೇಳ ಆದಾಗ ಒಬ್ಬರು ನಾಗಾ ಸಾಧುಗಳು, ಅವರ ವಿಚಾರನ ಹೇಳೋದು, ಈ ರಿಸರ್ಚ್ ಮಾಡೋದು ಭಾರಿ ಇಷ್ಟ. ಸೊ ನನಗೆ ಈ ಪ್ರೊಫೆಷನಲ್ಲಿ ತುಂಬಾ ಒಳ್ಳೊಳ್ಳೆ ಖುಷಿ ಕೊಟ್ಟಿದೆ. ಮತ್ತು ನಾನು ಕಾರ್ಗಿಲ್ ವಿಜಯ್ ದಿವಸ್ ಬರೀ ಆರ್ಮಿಗೋಸ್ಕರ ಡೆಡಿಕೇಟ್ ಮಾಡ್ತೀನಿ. ಜನವರಿನಲ್ಲಿ ಒಂದು ಆರ್ಮಿ ಡೇ ಬರುತ್ತೆ ಅವತ್ತು. ಅದನ್ನೆಲ್ಲ ಯುವಕರು ಕೇಳಿದಾಗ ಎಷ್ಟೋ ಜನ ನನಗೆ ಹೇಳಿದ್ದಾರೆ, ಸರ್ ನಿಮ್ಮ ಮಾತು ಕೇಳಿದೆ ದೇಶಕ್ಕೋಸ್ಕರ ಐ ವಿಲ್ ಜಾಯಿನ್ ಆರ್ಮಿ ಅಂತ. ಅವಾಗ ನನಗೆ ಏನೋ ಒಂಥರ ವಾಹ್, ಏನೋ ಮಾಡಿದೆಪ್ಪ. ಅಂದರೆ ಕಮರ್ಷಿಯಲಿ ಇರುವಂಥದ್ದು ಹೇಗಿದ್ರೂ ಇರಬೇಕು, ಅದ್ರ ಜೊತೆಗೆ ಈ ರೀತಿಯಾದಂತಹ ಆಸ್ಪೆಕ್ಟನ್ನು ಕೂಡ ನಾವು ಮರಿಬಾರ್ದು. ಖಂಡಿತ. ಈ ಕಮರ್ಷಿಯಲ್ ಅಂದಾಗ ನನಗೆ ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟು ಸಿಕ್ಕಿದೆ. ಆ ದೊಡ್ಡ ದೊಡ್ಡ ಬಿಸ್ನೆಸ್ ಸಿಕ್ಕಿದಾಗ ಖುಷಿ ಆಗುತ್ತೆ. ಆ ಚೆಕ್ಕನ್ನು ನೋಡ್ತೀವಲ್ಲ, ವಾಹ್ ಇಷ್ಟು ಬಿಸ್ನೆಸ್ ಸಿಕ್ತು, ಐ ಆಮ್ ಸೋ ಹ್ಯಾಪಿ ಅಂತ. ಆನಂದ ಬಾಷ್ಪ ಬರಲ್ಲ, ಹೃದಯ ತುಂಬಿ ಬರೋದು, ಆನಂದ ಬಾಷ್ಪ ಬರೋದು ಇಂಥ ಕೆಲಸ ಮಾಡಿದಾಗ. ನನಗೆ ಬಿಸ್ನೆಸ್ಸಲ್ಲಿ ಎಷ್ಟೇ ಮೇಲೋಗಿ ಆನಂದ ಬಾಷ್ಪ ಬರೋದೇ ಇಲ್ಲ. ಅದು ಬಿಸ್ನೆಸ್ ಅಷ್ಟೇ. ಓಕೆ, ಇವತ್ತು ನಾನು ಈ ಕ್ಲೈಂಟ್ಸು, ಇವತ್ತು ಈ ವರ್ಷ ನನ್ನ ಹತ್ರ 30 ಕ್ಲೈಂಟ್ಸ್ ಇದ್ದಾರೆ, ಮುಂದಿನ ವರ್ಷ ಒಂದು 50 ಕ್ಲೈಂಟ್ಸ್ ಆಗ್ತಾರೆ, ಚೆನ್ನಾಗಿರುತ್ತೆ. ಆನಂದ ಬಾಷ್ಪ ಬರೋದು ನನ್ನ ಪ್ರಕಾರ ಇಂಥ ಕೆಲಸ ಮಾಡಿದಾಗ. ಸೊ ಆಮೇಲೆ ನನಗೆ ತುಂಬ ದೊಡ್ಡ ಅಭಿಮಾನಿ ಒಂದು ಹೆಣ್ಮಗಳಿದ್ದಾಳೆ. ಅವಳನ್ನ ಮಾತಾಡಿಸ್ಬೇಕು ಅಂತ ಭಾಳ ಇಷ್ಟ. ಎಷ್ಟು ಕೋಗಿಲೆ ಥರ ವಾಯ್ಸು. ಪ್ರತಿದಿನ ಲವ್ ಸ್ಟೋರೀಸ್ ವಿತ್ ಅವಿನಾಶ್ಗೆ ಫಸ್ಟ್ ಅವಳೇ ಕಾಲ್ ಮಾಡ್ತೀವಿ. ನನ್ನ ಬರ್ಡೇಗೆ 12 ಗಂಟೆಗೆ ನಾನು ಇನ್ನೊಂದು ನಂಬರನ್ನು ಸ್ವಿಚ್ ಆಫ್ ಮಾಡಲ್ಲ, ಯಾಕೆಂದರೆ ಅವಳು ಫಸ್ಟು ನಾನು ನಿಮಗೆ ಫಸ್ಟ್ ವಿಶ್ ಮಾಡಬೇಕು. ಎಷ್ಟು ಚೆನ್ನಾಗಿದೆ ವಾಯ್ಸ್ ಅಂತ ಅಂದ್ಬಿಟ್ರೆ ನಾನು ಅವಳನ್ನು ಒಂದು ಸತಿ ಭೇಟಿ ಮಾಡಲೇಬೇಕು ಅಂತ ಭಾಳ ಅನ್ನಿಸ್ಬಿಡ್ತು. ಈ ವಾಯ್ಸ್ ಏನು ಅವಳು ಫೋನ್ ಮಾಡಿ, ನಾನು ಎಲ್ಲರಿಗೂ ಸಾಂಗ್ ಡೆಡಿಕೇಟ್ ಮಾಡೋದಲ್ಲ, ಅವಳು ನನಗೆ ಇಷ್ಟವಾಗಿರೋ ಹಾಡನ್ನು ಹಾಡ್ತಾ ಇದ್ದಾಳೆ. ನನಗೆ ಈ ಸಾಕ್ಷಾತ್ ಶಾರದೆನೇ ಇವಳು ಅಂತ ಅನಿಸ್ಬಿಡ್ತು. ಆ ಹೆಣ್ಮಗ್ಳನ್ನ ಒಂದು ಸತಿ ನೋಡಬೇಕು. ಅವಳು ಒಪ್ಕೊಳ್ತಾ ಇಲ್ಲ. ಆಮೇಲೆ ಫೈನಲಿ, ನೋಡಮ್ಮ ನೀನೇನಾದರೂ ನನ್ನ ಆಫೀಸಿಗೆ ಬಂದು ನಾನು ಭೇಟಿ ಮಾಡಲಿಲ್ಲ, ನಾನು ನಿನ್ನ ಮಾತಾಡ್ಸಲ್ಲ ಹಾಗೆ ಅಂತ. ಆಮೇಲೆ ಆಫೀಸಿಗೆ ಅವ್ರ ತಂದೆ ಕರ್ಕೊಂಬಂದರು. ನೋಡಿದ್ರೆ ಶಿ ಈಸ್ ಅ ಬ್ಲೈಂಡ್. ಎಷ್ಟು ನನಗೆ ಇದೊಂದು ಕಾರಣಕ್ಕೆ ಆಕೆ ಮೀಟ್ ಮಾಡ್ತಿದ್ದಿಲ್ಲ. ಧ್ವನಿ ಅಂತೂ ಅಷ್ಟು, ಸಂಗೀತ ಎಲ್ಲ ಕಲ್ತಿದ್ದಾಳೆ. ನನಗೆ ಆ ಹುಡುಗಿಗೆ ಒಂದು ಜೀವನ ಕೊಡಬೇಕು, ಏನಾದರೂ ಮಾಡಿ ಆ ಹುಡುಗಿಗೆ ಒಂದು ಲೈಫ್ ಸಿಗಬೇಕು. ಸೊ ಐ ಥಿಂಕ್ ಇದು ತುಂಬ ಎಮೋಷ್ನಲ್ ನನಗೆ. ಅಯ್ಯಪ್ಪ, ಅವತ್ತಿನ ದಿನ ಅಂತೂ ನಾನು ಒಂದು 2 days ಏನೂ ಮಾತಾಡಿಲ್ಲ. ಭಗವಂತ ಇಷ್ಟು ಧ್ವನಿ ಕೊಟ್ಟ ಯಾಕೆ? ಆಮೇಲೆ ನಾನು ಹೋಗಿ ಆ ಡಾಕ್ಟ್ರು ಆಪ್ತಮಾಲಜಿಸ್ಟ್ ಹತ್ರ, ಏನಾದರೂ ದೃಷ್ಟಿ ಬರುತ್ತಾ,
ಇಲ್ಲಪ್ಪ ಬರೋದಕ್ಕೆ ಚಾನ್ಸೇ ಇಲ್ಲ, ನೀವು ಫಾರಿನಿಗೆ ಕರ್ಕೊಂಡೋಗಿ ಕೋಟಿ ಕಟ್ ಮಾಡಿದ್ರು ಈ ಹೆಣ್ಮಕ್ಳಿಗೆ ದೃಷ್ಟಿ ಮತ್ತೆ ಬರೋದು. ನಾನು ಆಮೇಲೆ ಕೇಳಿದೆ ಡಾಕ್ಟ್ರ್ ಯಾಕೆ ಹಿಂಗಾಗುತ್ತೆ ಅಂತ. ಡಾಕ್ಟ್ರು ತುಂಬ ಚೆನ್ನಾಗಿ ನೋಡಪ್ಪ ಸಂಬಂಧ ರಿಲೇಟಿವ್ಸಲ್ಲಿ ಮದುವೆ ಆದರೆ ಮಾವನ ಮಕ್ಕಳು ಈ ಥರ ಒಂದು ಜೆನೆಟಿಕ್ ಪ್ರಾಬ್ಲಮ್ ಆಗುತ್ತೆ. ನಾನು ಆ ಟಾಪಿಕ್ ಬಗ್ಗೆ 1 ತಿಂಗಳು ಮಾತಾಡಿದ್ದೀನಿ ಲವ್ ಸ್ಟೋರೀಸ್ ವಿತ್ ಅವಿನಾಶಲ್ಲಿ. ಯಾವುದೇ ಕಾರಣಕ್ಕೂ ರಿಲೇಟಿವ್ಸಲ್ಲಿ ಮದುವೆ ಆಗಬೇಡಿ. ನನಗೆ ಒಂಥರ ಹೆಂಗೆ ಆಗ್ಬಿಡ್ತು ಅಂದರೆ ಒಂದೊಂದು ಸತಿ ನಮ್ಗೆ ಎಮೋಷನ್ಸು ಯಾವುದೋ ಅಕ್ಕನ ಮಗಳು ಮಾವನ ಮಗಳು ಖಂಡಿತ ಆಗಬಾರ್ದು. ನಾ ಇದನ್ನು ಕನ್ವೆ ಮಾಡಿದೆ. ಬಟ್ ಆ ಹೆಣ್ಮಗಳಿಗೆ ಭಗವಂತ ಹಿಂಗೆ ಮಾಡಿದ್ನಲ್ಲ, ಕೆಲವೊಂದು ಪ್ರಶ್ನೆಗಳಿಗೆ ವಿ ಡೋಂಟ್ ಗೆಟ್ ಆನ್ಸರ್ಸ್. ಮತ್ತು ನಾನು ಒಬ್ಬ ಆರ್ಟಿಸ್ಟಾಗಿ ಯೋಚನೆ ಮಾಡಿದಾಗ ಎಮೋಷನ್ಸು ಪೀಕ್ ಆಗಿದ್ರೇ ನಾನು ಆರ್ಟಿಸ್ಟ್ ಆಗೋಕ್ಕಾಗೋದು. ಅದು ನನ್ನ ಸ್ಟುಡಿಯೋ ಒಳಗಡೆ ಹೋದ್ಮೇಲೆ ಬೇರೆ ವ್ಯಕ್ತಿ ಆಗ್ತೀನಿ, ಆಚೆ ಬಂದಮೇಲೆ ಬೇರೆ ವ್ಯಕ್ತಿ ಆಗಿರ್ತೀನಿ ಅಷ್ಟೆ. ಅದೇ ನಾವೆಲ್ಲ ಮಾತಾಡ್ತಾ ಇರೋದು ಒಂದು ಸೆಂಟ್ರಲ್ ಥೀಮ್ಗೆ ಮತ್ತೆ ಬರ್ತಾ ಇದೆ. ಏನು ಅಂತಂದರೆ ಎಲ್ಲ ನಾವು ಮರಳಿ ನಮ್ಮ ಹಿಂದಿನ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋವಂಥದ್ದು ಇದರಲ್ಲಿ ಕಾನ್ಸ್ಟೆಂಟ್ ಆಗಿ ಥೀಮ್. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ನಮ್ಮ ಬೇಸಿಕ್ ಇಮೋಷನ್ಸ್ ವಿಲ್ ನಾಟ್ ಚೇಂಜ್ ಅಂತ ಹೇಳೋದನ್ನು ನಿಮ್ಮ ಮಾತುಗಳಲ್ಲಿ ಗಮನಿಸ್ತಾ ಬಂದೀನಿ. ಸೊ ನಮ್ಮ ಗ್ರಾಮರಾಜ್ಯದ ವಿಚಾರಕ್ಕೂ ಬಂದಾಗ ನಮ್ಮ ಪ್ರಾಡಕ್ಟ್ಸನ್ನು ನಾವು ಕೂಡ ಅದೇ ಫೋಕಸಲ್ಲಿ ಇಟ್ಕೊಂಡು ಈಗ 15 ವರ್ಷಗಳಿಂದ ಕೆಲಸ ನಡೀತಾ ಇರುವಂಥದ್ದು. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ನೀವು ಅದ್ರ ಬಗ್ಗೆ ಮಾಹಿತಿ ಏನು? ನನಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಸಂಪೂರ್ಣ ಮ್ಯಾಮಿಂದ ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ತಿಳ್ಕೊಂಡೆ. ಯಾಕೆಂದರೆ ನಮ್ಮ FM ಅಲ್ಲಿ ನಾನು ಅವ್ರದ್ದು ಸುಮಾರು ಇಂಟರ್ವ್ಯೂಗಳು ಮಾಡಿದ್ದೀನಿ. ಅವರು ಥ್ರೋಬಾಲ್ ಇದರಲ್ಲಿ ಭಾರತದ ಒಂದು ಶ್ರೇಷ್ಠತೆಯನ್ನು ಎಲ್ಲ ಕಡೆ ವಿಶ್ವದಾದ್ಯಂತ ಹೋಗಿ ಅವ್ರು ತುಂಬ ಟ್ರಾವೆಲ್ ಮಾಡಿದರೆ. ರೀಸೆಂಟಾಗೂ ನಾನು ಅವ್ರದ್ದು ಇಂಟರ್ವ್ಯೂ ಮಾಡಿದಾಗ ಅವರು ಈ ವಿಚಾರನ ನನಗೆ ಹೇಳಿದ್ರು, ಗ್ರಾಮ ರಾಜ್ಯದ ಬಗ್ಗೆ. ನಂಗೆ ಫಸ್ಟ್ ಆಫ್ ಆಲು ಗುರುಗಳು ಅಂದರೆ ತುಂಬ ಒಂದು ಭಕ್ತಿ. ಅವರು ನಾನು ಆ್ಯಕ್ಚುಲಿ ಅವ್ರನ್ನ ನೋಡಿದ್ದೀನಿ, ಆದರೆ ಅವ್ರ ಜೊತೆ ಮಾತಾಡೋಕ್ಕೆ ನನಗಾಗಿಲ್ಲ ಭೇಟಿ. ಸೊ ನನಗೆ ಈ ಆಹಾರ ಅಂತ ಬಂದಾಗ ನನಗೆ ಒಂದಷ್ಟು ನ್ಯೂಸ್ ರಿಪೋರ್ಟ್ ನೋಡಿದೆ, ಭಾರತದಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಾರಾಟ ಆಗ್ತಾ ಇದೆ ಅಂತ. ಅದನ್ನು ನಮ್ಮ ಶತ್ರು ರಾಷ್ಟ್ರಗಳು ಅದನ್ನು ಮಾಡ್ತಾ ಇದೆ ಅಂತ ಅವಾಗ ಸ್ವಲ್ಪ ನನಗೆ ಈ ಆಹಾರದ ಬಗ್ಗೆ ಯಾರು ಈ ಥರ ಕೆಲಸ ಮಾಡ್ತಾರೆ, ನನ್ನ ಜನರು ಗೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಸಹಜವಾಗಿ ಕೋಪ ಸಿಕ್ಕಾಬಟ್ಟೆ ಎಮೋಷನ್ಸ್ ಹೈ ಇರುತ್ತೆ ನನಗೆ. ದೇಶ ಅಂತ ಬಂದಾಗ ಎಮೋಷನ್ಸ್ ಹೈ ಇರುತ್ತೆ. ಹೌದು. ಆವಾಗ ಆಮೇಲೆ ನಮ್ಮ ರೈತರು ಇದೆಲ್ಲ ರೈತ ಸಂಘ, ನಾವು ನಮ್ಮ ರೈತ ನಮ್ಮ ಹೆಮ್ಮೆ ಅಂತ ಒಂದು ಕಾರ್ಯಕ್ರಮ ಎಲ್ಲ ಮಾಡ್ತಿರ್ತೀವಿ. ಆವಾಗ ನಾನು ಇದನ್ನು ಹೇಳಿದೆ, ನೋಡ್ರಪ್ಪ ಪ್ಲಾಸ್ಟಿಕ್ ಅಕ್ಕಿ ಬೇರೆ ಒಂದು ದೇಶ ನಮ್ಮ ಮಾರ್ಕೆಟ್ ಒಳಗಡೆ ತಳ್ಳುತ್ತೆ ಅಂದರೆ ನಾವು ಎಷ್ಟು ವೀಕ್ ಆಗಿದ್ದೀವಿ, ನಾವು ಹೇಗೆ ಸ್ಟ್ರಾಂಗ್ ಆಗಿರಬೇಕು. ಸೊ ದಯವಿಟ್ಟು ಅಂತ ಆ ಟೈಮ್ನಲ್ಲಿ ಬಹಳಷ್ಟು ಸ್ವದೇಶಿ, ನಾನು ರಾಜೀವ್ ದೀಕ್ಷಿತ್ ಸರ್ದು ವೀಡಿಯೋಸ್ ತುಂಬ ನೋಡ್ತೀನಿ. ಅದರಲ್ಲಿ ಅವ್ರು ಹೇಳೋದು, ಈ ದೇಶದ ಜನ ಆರೋಗ್ಯವಾಗಿ ಇರಬೇಕು ಅಂದರೆ ಫಸ್ಟು ಅವ್ರು ಬೇಸಿಕಲಿ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಒಳ್ಳೆ ಆಹಾರ ಮತ್ತು ಒಳ್ಳೆ ಅಭ್ಯಾಸ. ಇದನ್ನು ಮಾಡ್ಕೋಬೇಕು. ಯೋಗ ಪ್ರಾಣಾಯಾಮ ಇದೆಲ್ಲ ಮಾಡ್ಕೋಬೇಕು, ಜೊತೆಗೆ ಒಳ್ಳೆ ಆಹಾರ. ನಾವು ಭಾರತದಲ್ಲಿ ನಾವು ಏನೇನೋ ಟೆಕ್ನಾಲಜಿ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತೀವಿ, ನಮ್ಮ ಜನರಿಗೆ ಒಳ್ಳೆ ಆಹಾರನೇ ಕೊಡೋಕ್ಕಾಗಲಿಲ್ಲ ಅಂದರೆ ನಾವು ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಮಾತಾಡಿ ಏನು ಪ್ರಶ್ನೆ? ಬೇಸಿಕ್ ಏನು, ನಮ್ಮ ಜನರಿಗೆ ಒಳ್ಳೆ ಆಹಾರ ಕೊಡಬೇಕು. ಸೊ ನಾನು ಇಲ್ಲಿ ಬಂದು ಇಲ್ಲಿ ಒಂದು ಒಳ್ಳೆ ವಾತಾವರಣ, ಎಲ್ಲ ಪ್ರಾಡಕ್ಟ್ಸು ನೋಡಿದೆ. ನಾನು ಆ್ಯಕ್ಚುಲಿ ನನ್ನ ಮಕ್ಕಳೆಲ್ಲ ಅಂದರೆ ನನ್ನ ಸ್ಟೂಡೆಂಟ್ಸ್ ಎಲ್ಲ ಜೈ ಹಿಂದ್ ಅಂತ ಹೇಳ್ತಾಯಿದ್ರು, ಐ ಲವ್ ಇಂಡಿಯಾ ಅಂತ. ಅವ್ರು ಕೇಳ್ತಾಯಿದ್ರು ಒಂದು ಸಿಂಪಲ್ ಪ್ರಶ್ನೆ, ಅಲ್ಲ ಯಾಕೆ ಅಮೇರಿಕನ್ ಡಾಲರ್ಸ್ ಅಷ್ಟಿದೆ ಇದಿದೆ ಅಂತ. ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಬೆಳಗ್ಗೆ ಹೇಳ್ತೀವಿ, ಆ ಚಿಕ್ಕ ಚಿಕ್ಕ ಮಕ್ಕಳು ಟೂತ್ ಬ್ರಷನ್ನು ಬಳಸ್ತಾರೆ, ಹೌದಾ? ಆ ಟೂತ್ ಬ್ರಷು ಒಂದು ಪ್ಲಾಸ್ಟಿಕ್ಕು, ಅದ್ರ ಬ್ರೆಸಲ್ಸು ಅದು ಪ್ಲಾಸ್ಟಿಕ್ಕು. ನಾವು ಹಲ್ಲುಜ್ಬೇಕಾದ್ರೆ ಅದು ಒಂದೇ ಒಂದು ಪ್ಲಾಸ್ಟಿಕ್ಕು ಹೊಟ್ಟೆ ಒಳಗೆ ಹೋಗಲ್ಲ ಅಂತ ಯಾರು ಗ್ಯಾರಂಟಿ ಕೊಡ್ತೀರಾ? ಹಲ್ಲು ಬ್ರಷ್ ಮಾಡ್ತಾ ಇರ್ತೀವಪ್ಪ, ಅದು ಬ್ರೆಸಲ್ಸ್ ಇಟ್ಸ್ ಮೇಡ್ ಔಟ್ ಆಫ್ ಪ್ಲಾಸ್ಟಿಕ್ಕು, ಅದು ಒಳಗಡೆ ಹೋಗಲ್ಲ ಅಂತ ಯಾರಾದರೂ ನನ್ನ ದೇಶದ ಮಕ್ಕಳು ಹಲ್ಲುಜ್ಬೇಕಾದ್ರೆ ಯಾರು ಗ್ಯಾರಂಟಿ ಕೊಡ್ತಾರೆ? ಯಾರೂ ಇಲ್ಲ. ಆಮೇಲೆ ಆ ಪೇಸ್ಟು ಬಣ್ಣವಾಗಿರುತ್ತೆ, ಆ ಬಣ್ಣ ನ್ಯಾಚುರಲ್ ಆಗಿರುತ್ತೆ. ಹಾಗೆ ಆ ಬಣ್ಣ ಯಾಕೆ ಇಟ್ಟಿರ್ತಾರೆ ಅಂದರೆ ಅದು ಅಟ್ರಾಕ್ಟ್ ಆಗಬೇಕು ಆ ಮಗುಗೆ. ಆ ಮಗುನ ಅಟ್ರಾಕ್ಟ್ ಮಾಡೋಕ್ಕೆ ಒಳಗಡೆ ಅದು ಎಂತೆಂದು ಡಾಟ್ ಶೈನಿಂಗ್ಸು ಏನೇನೋ ಮಾಡಿರ್ತಾರೆ. ಅದು ಹೆಂಗೆ ಜೆಲ್ಗಳು ಬೇರೆ ಬೇರೆ ರೀತಿ ಹೆಂಗೆ ಬಂತದು, ಮತ್ತು ಅದರಲ್ಲಿ ಎಷ್ಟು ಹೆಚ್ಚು ನೊರೆ ಬಂದಷ್ಟು ಆಮೇಲೆ ಆ ಮಗು ಹೋಗುತ್ತೆ, ಒಂದು 2 ನಿಮಿಷಕ್ಕೆ ತಯಾರಾಗೋ ಒಂದು ತಿಂಡಿ ತಿನ್ನುತ್ತೆ. ನಾವೆಲ್ಲ ಇಡ್ಲಿ ದೋಸೆ ರಾಗಿ ರೊಟ್ಟಿ ತಿನ್ಕೊಂಬಂದವರು. ಇವತ್ತಿನ ಮಕ್ಕಳಿಗೆ
ನಾವೇನು ಕೊಡ್ತಾ ಇದ್ದೀವಿ ಅದೆಲ್ಲ ನಾವು ಕೊಡ್ತಾ ಇದ್ದೀವಿ. ವರ್ಕಿಂಗ್ ಪೇರೆಂಟ್ಸು, ಆಮೇಲೆ ಅದು ಮೈಕ್ರೋವೇವ್ ಓವನಲ್ಲಿ, ಓವನ್ನು ನಿಜವಾಗ್ಲೂ ನಮ್ಮ ಸಂಪ್ರದಾಯ ಹೇಳುತ್ತಾ ಓವನಲ್ಲಿ ಏನಾಗುತ್ತೆ, ಅದು ಹೆಂಗೆ ಬೇಯುತ್ತೆ, ಇದಿಷ್ಟ ಆಯಿತು. ಆಮೇಲೆ ಸ್ನಾನ ಮಾಡೋಕ್ಕೆ ಹೋಗ್ತೀನಿ. ಸ್ನಾನ ಮಾಡೋಕ್ಕೆ ಹೋಗ್ಬೇಕಾದ್ರೆ ಸೋಪ್ ಯಾವುದೋ ಒಂದು ತೊಗೊಳ್ತೀನಿ. ನಮ್ಮ ದೇಸಿ ಸೋಪು ಯಾವುದಾದ್ರೂ ಅಲ್ಲಿದೆಯಾ? ಇಲ್ಲ. ಆವಾಗ ಅದು ಅಮೇರಿಕಾಗೆ ದುಡ್ಡು ಹೋಗುತ್ತೆ, ಬೇರೆ ದೇಶಕ್ಕೆ ದುಡ್ಡು ಹೋಗುತ್ತೆ. ನಮ್ಮ ದೇಶದಲ್ಲಿ ಏನು ಉಳ್ಕೊಳ್ತು? ನಮ್ಮ ದೇಶದ ರೈತಗೆ ಇಲ್ಲಿ ತನಕ. ಅದಾದಮೇಲೆ ನಾವು ಸ್ಕೂಲ್ಗೆ ಹೋಗ್ತೀವಿ, ಆಫೀಸ್ಗೆ ಹೋಗ್ತೀವಿ, ವಾಪಸ್ ಬರ್ತೀವಿ. ಟೀ ಬ್ರೇಕಲ್ಲಿ ನಾವೇನು ಮಾಡ್ತೀವಿ? ಯಾವುದೋ ಒಂದು ಕಾರ್ಬೋನೇಟೆಡ್ ಡ್ರಿಂಕ್ಸನ್ನು, ನಂಗೆ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ, ಯಾವುದೋ ಒಂದು ತೊಗೊಳ್ತೀವಿ. ಅದು ಆರೋಗ್ಯಕ್ಕೆ ಒಳ್ಳೆಯದ? ಸಂಜೆ ಚಾಟ್ಸ್ ಅಂತ ಹೋಗ್ತೀವಿ. ಏನು ತಿಂತೀವಿ ಚಾಟ್ಸಲ್ಲಿ? ಅದು ಒಳ್ಳೆಯದಾ? ಖಂಡಿತ ಇಲ್ಲ. ಇಷ್ಟು ಇದರಲ್ಲಿ ಸಾಧ್ಯವಾದಷ್ಟು ನಾನು ಹೇಳೋದು, ರಾಗಿ ರೊಟ್ಟಿನ ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ತೊಗೊಂಡೋಗಿ ನಾವೇನು ಮಾಡ್ತಾಯಿದ್ದೀವಿ? ವಿಷ ತೊಗೊಳ್ತಾ ಇದ್ದೀವಿ. ನಾನು ಹೇಳ್ತಾ ಇರೋದು, ಡಾಲ್ಡಾ ತುಪ್ಪ ಹಾಕಿರೋ ಬೇಕ್ಡ್ ಐಟಮ್ಸು ನನಗೆ ಸ್ನ್ಯಾಕ್ಸಲ್ಲಿ ಪ್ರತಿದಿನ ಬೇಕು. ಆದರೆ ರಾಗಿ ರೊಟ್ಟಿ ಯಾಕೆ ಬೇಡ? ರಾಗಿಯಿಂದ ಏನೇನು ಪ್ರಾಡಕ್ಟ್ಸ್ ಮಾಡ್ಬೋದು? ಇದಾದರೆ ಅದು ನೋಡೋಕ್ಕೆ ಏನಂದರೆ, ನೋಡೋಕ್ಕೆ ಚೆನ್ನಾಗಿರೋ ಅಂಥದ್ದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದ. ಒಂದು ಅಟ್ರಾಕ್ಟಿವ್ ಗ್ಲಾಸ್ ಜಾರಲ್ಲಿ ತುಂಬ ಚೆನ್ನಾಗಿ ಒಂದು ಟಿಶ್ಯೂ ಪೇಪರ್ ಪಕ್ಕ ಅದ್ರ ಮೇಲೆಲ್ಲ ಏನೇನೋ ಉದುರಿಸಿ ಇಟ್ಟಿರ್ತಾನೆ, ನಮ್ಗೆ ಅದು ಅಟ್ರಾಕ್ಟ್ ಆಗುತ್ತೆ. ಆದರೆ ಅಮ್ಮ ಮಾಡಿದ ರಾಗಿ ರೊಟ್ಟಿ ಯಾಕೆ ಬೇಡ? ನಾನು ಬದುಕಿರೋದು ರಾಗಿ ರೊಟ್ಟಿನಲ್ಲಿ. ಇದು ನನಗೆ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಅವ್ರದ್ದು ಕಾನ್ಸೆಪ್ಟ್ ಏನು ತುಂಬ ಚೆನ್ನಾಗಿದೆ. ವಿಷಮುಕ್ತವಾದ ಅಡುಗೆ ಮನೆ, ಅದು ತುಂಬ ಇಷ್ಟ ಆಯಿತು. ಅಡುಗೆ ಮನೆ ಒಂದು ಕರೆಕ್ಟಾಗಿದ್ದರೆ ಈ ದೇಶದ ಎಕಾನಮಿಯಿಂದ ಹಿಡಿದು ಈ ದೇಶದ ಜನ ಚೆನ್ನಾಗಿ ಬಾಳಿ ಬದುಕ್ತಾರೆ ಅಂತ ನಂಗೆ ಹೇಳೋಕ್ಕೆ ಇಷ್ಟ. ಮತ್ತು ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದೇ ಒಂದು ವಿಚಾರ, ಜನರು ಯಾರು ನೋಡ್ತಾ ಇದ್ದಾರೆ ಸರ್, ಚೀನಾ ದೇಶದಲ್ಲಿ ಒಂದು ಟ್ಯಾಬ್ಲೆಟ್ ಇದೆ. ಚೀನಾ ದೇಶದ್ದು ಆ ಜನರದ್ದು ಲೈಫ್ ಸ್ಪ್ಯಾನ್ ಏನು? ಅವ್ರಿಗೆ ಏನೇನು ತಿನ್ನಬಾರ್ದೋ ಎಲ್ಲ ತಿಂತಾರೆ. ಅಲ್ಲಿ ಯಾವುದೋ ಒಂದು ಸೊಳ್ಳೆ ಹೋಗ್ತೀರಾ ಅದನ್ನು ಹೊಡ್ಕೊಂಡು ತಿಂದಾಕ್ಬಿಡ್ತಾರೆ. ಅವ್ರ ಲೈಫ್ ಸ್ಪ್ಯಾನ್ ಇಷ್ಟಿದೆ, 100 years. ಭಾರತದಲ್ಲಿ ಯೋಗ ಇದೆ, ಭಾರತದಲ್ಲಿ ಪ್ರಾಣಾಯಾಮ ಇದೆ, ನಮ್ಮಲ್ಲಿ ಅಷ್ಟು ಒಳ್ಳೆಯ ಆಹಾರ ಪದ್ಧತಿ. ನಮ್ಮ ಲೈಫ್ ಸ್ಪ್ಯಾನ್ ಯಾಕೆ ಕಡಿಮೆ ಆಗ್ತಿದೆ? ಯಾಕೆಂದರೆ ಚೀನಾ ದೇಶದಲ್ಲಿ ಅವರು ಕರಿಬೇವು ಅರಿಶಿನದಿಂದ ಅದ್ರ ಮೇಲೆ ಅವ್ರಿಗಿರೋ ಅಷ್ಟು ನಂಬಿಕೆ ಭಾರತೀಯರಾದ ನಮಗಿಲ್ಲ. ನಮ್ಮ ನಂಬಿಕೆನ ಹೈಜಾಕ್ ಮಾಡಿದ್ದಾರೆ. ಅದನ್ನು ವಾಪಸ್ಸು ತೊಗೊಂಬಂದು ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡುವಂಥ ಕೆಲಸ ಗ್ರಾಮ ರಾಜ್ಯ ಪೂಜ್ಯ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ನಾನಂತೂ ಹೇಳ್ತೀನಿ, ಇಲ್ಲಿ ಸಿಗುವಂಥ ಪ್ರತಿಯೊಂದು ಪ್ರಾಡಕ್ಟು ಇದರಲ್ಲಿ ಭಾರತೀಯರ ಶ್ರಮ ಇದೆ, ಭಾರತದ ಸತ್ವ ಇದೆ. ಆ ಭಾರತದ ಸತ್ವನ ಮನಸ್ಸಿನೊಳಗಡೆ, ನಿಮ್ಮ ದೇಹದೊಳಗಡೆ ನೀವು ಸ್ವೀಕಾರ ಮಾಡಿದ್ದೇ ಆದರೆ ಪರತತ್ವಕ್ಕೆ ನೀವು ಒಂದಲ್ಲ ಒಂದಿನ ತುಂಬ ಚೆನ್ನಾಗಿ ಹೋಗ್ತೀರಾ ಅನ್ನೋದು ನನ್ನ ವಾದ. ಆ್ಯಂಡ್ ದಿಸ್ ಈಸ್ ವಾಟ್ ಐ ಫೆಲ್ಟ್. ಸೊ ಕೊನೆಯದಾಗಿ ನೀವು ಯಾವ ರೀತಿ ಈ ರೀತಿಯ ಒಂದು ವಸ್ತು ವಿಚಾರಗಳನ್ನು ಪ್ರೊಪಗೇಟ್ ಮಾಡೋದ್ರಲ್ಲಿ ಹೇಗೆ ಭಾಗಿಯಾಗ್ಬೋದು ಅನ್ನೋ ಯೋಚನೆ? ನನಗೆ ತುಂಬ ಇಷ್ಟ ಏನಪ್ಪ ಅಂತಂದರೆ, ಪ್ರಾಪಗೇಟ್ ಒಳ್ಳೆ ವಿಚಾರಗಳಿಗೆ ಖಂಡಿತ ಇವತ್ತಿನ ಕಾಲದಲ್ಲಿ ಮಾರ್ಕೆಟಿಂಗ್ ಬೇಕಾಗತ್ತೆ. ಕೆಟ್ಟ ವಿಚಾರ ನಾವು ಹೇಳೋದೇ ಬೇಡ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಆದರೆ ಒಳ್ಳೆ ವಿಚಾರಗಳಿಗೆ ಸ್ವಲ್ಪ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ನಾವು ಈ ಒಳ್ಳೆ ಕೆಲಸ ಮಾಡ್ತಿರೋದು ಏನಕ್ಕೋಸ್ಕರ? ವಿಷಯುಕ್ತ ಅಡುಗೆ ಮನೆ ನಿವಾರಿಸಬೇಕು, ಹೌದು, ಅದನ್ನು ಹೋಗಲಾಡಿಸ್ಬೇಕು ಅಂತ. ಒಂದು ಒಳ್ಳೆ ಅಡುಗೆ ಮನೆ ಅಂದರೆ ಅದರಲ್ಲಿ ವಿಷ ಬೇಡಪ್ಪ, ಅದರಲ್ಲಿ ಚೆನ್ನಾಗಿರುವಂಥದ್ದು. ಮತ್ತು ನನ್ನ ಸರ್ ಒಬ್ಬರ ಜೊತೆ ಮಾತನಾಡ್ತಾ ಇದ್ದೆ, ಅವ್ರು ಹೇಳಿದ್ರು ಗೋವು ಪಂಚಗವ್ಯ ಇದರ ಇಂಪಾರ್ಟೆನ್ಸ್ ಎಷ್ಟು ಅಂತ ನಾನು ಇವತ್ತು ತಿಳ್ಕೊಂಡೆ. ಅದನ್ನು ನಾವು ನೋಡ್ರಿ, ಭಾರತೀಯರ DNA ಔಷಧಿನ ನಾವು ಫಾರಿನಲ್ಲಿ ಹುಡ್ಕೋಕ್ಕಾಗಲ್ಲ, ಭಾರತದಲ್ಲೇ ಸುತ್ತಮುತ್ತನೇ ಹುಡುಕಬೇಕು. ಅದೊಂದು ಥಿಯರಿ ಇದೆ, ನಿಮ್ಗೆ ಏನಾದರೂ ಆಯಿತು ಅಂದರೆ ಔಷಧಿನ ನೀವು ಯಾವುದೋ ದೇಶಕ್ಕೆ ಹೋಗಿ, ನಾವಿವತ್ತು ಉಪಯೋಗಿಸೋದು ಎಲ್ಲ ಬೇರೆ ದೇಶದಿಂದ ಬರೋದು. ನನ್ನ ದೇಶದಲ್ಲಿ ನನಗೇನಾದ್ರು ತೊಂದರೆ ಆಯಿತು ಅಂದರೆ ಅವನು ಅಲ್ಲಿಂದ ಏಕೆ ಔಷಧಿ ಕಳಿಸ್ಬೇಕು? ಇಲ್ಲೇ ಇದೆ, ಇಲ್ಲೇ ಹಸು ಇದೆ, ಇಲ್ಲೇ ಹಸುದು ಪಂಚಗವ್ಯ ಪ್ರಾಡಕ್ಟ್ಸು ಇದೆಲ್ಲ ಇಲ್ಲೇ ಇದೆ. ಈ ಸತ್ಯನ ಭಾರತೀಯರಿಗೆ ಅರ್ಥ ಮಾಡಿ, ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪಕ್ಕಾಗಿ ಅಲ್ಲದ ಪರಿಸ್ಥಿತಿ ನಮ್ದಾಗಿದೆ ಅಂತ ಅದಾಗಿದೆ. ಅನ್ಫಾರ್ಚುನೇಟ್ಲಿ ಹಂಗೆ ಆಗ್ಬಿಟ್ಟಿದೆ. ಸೊ ನಾನಂತೂ ನನ್ನ ಪರ್ಸ್ನಲ್ ಇಂಟ್ರೆಸ್ಟಿಂದ ನಾನು ಪ್ರಮೋಟ್ ಅಂತೂ ಖಂಡಿತ ಮಾಡ್ತೀನಿ. ಈ ವಿಚಾರಗಳನ್ನು ಜನರಿಗೆ ಹೇಳ್ತೀವಿ. ಈ ದೊಡ್ಡ ಕಷ್ಟ ಏನು ಗೊತ್ತಾ ಸರ್, ಇಂಡಿಯನ್ ಮಾರ್ಕೆಟಲ್ಲಿ ಭಾರತೀಯರು ಸುಳ್ಳನ್ನು ಬೇಗ ನಂಬ್ತಾರೆ, ಆದರೆ ಸತ್ಯನ ನಂಬಲ್ಲ. ಭಾರತೀಯರು ಆ್ಯಕ್ಚುಲಾಗಿ ಅದಕ್ಕೋಸ್ಕರನೇ ಪರಕೀಯರು ದಾಳಿ ಮಾಡಿದ್ರು ಅಂತ. ಇವ್ರಿಗೆ ಸತ್ಯನ ಅರ್ಥ ಮಾಡಿಸೋದಿದೆಯಲ್ಲ, ವಾಸ್ತವ ಇದಿರೋದು ಒಳ್ಳೇದಾಗುತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತು. ಇದನ್ನು ಅರ್ಥ ಮಾಡಿಸೋದು ತುಂಬ ಕಷ್ಟದ ಕೆಲಸ.
ಅದನ್ನು ಯುಗದ ಮಹಿಮೆ ಕೂಡ ಇರ್ಬೋದು. ಹೌದು. ಸೊ ನೀವಾಗಲೇ ತ್ರೇತಾಯುಗ ದ್ವಾಪರ ಯುಗದ ಬಗ್ಗೆ ಹೇಳ್ತಾ ಇದ್ದೆ. ಅದಕ್ಕೆ ನಾನು ಆ ಕೆಲಸ ಖಂಡಿತ ಮಾಡ್ತೀನಿ. ನಾನು ಸಂಪೂರ್ಣ ಮ್ಯಾಮ್ಗೂ ಹೇಳಿದ್ದೆ, ನಾನು ನನ್ನ ಒಂದು ಇಂಟ್ರೆಸ್ಟಿಂದ ಇದನ್ನು ಪ್ರಮೋಟ್ ಮಾಡ್ತೀನಿ ಅಂತ. ಯಾಕೆಂದರೆ ಇದನ್ನು ಮಾಡೋದ್ರಿಂದ ಎಷ್ಟೋ ನಮ್ಮ ಜನರುಗಳೇನಿರ್ತಾರೆ ಅವ್ರಿಗೊಂದಷ್ಟು ಒಳ್ಳೆಯದಾಗುತ್ತೆ, ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ, ಒಂದು 4-6 ದಿನ ಸಂತೋಷವಾಗಿ ಬಾಳಿ ಬದುಕ್ತಾರೆ. ಸೊ ಆ ಒಳ್ಳೆ ಕೆಲಸಕ್ಕೆ ನಾವು ಯಾಕೆ ಹಿನ್ಲೇಟ್ ಹಾಕಬೇಕು? ಖಂಡಿತ ಮಾಡೋಣ, ನಾವೆಲ್ಲರೂ ಸೇರ್ಕೊಳ್ಳೋಣ. ಸೊ ಏನಂದರೆ ನಿಮ್ಮ ಅಡುಗೆ ಮನೆ ಚೆನ್ನಾಗಿರಲಿ, ನಿಮ್ಮ ಮನಸ್ಸು ಚೆನ್ನಾಗಿರಲಿ, ಖಂಡಿತ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋದು ನನ್ನ ನಂಬಿಕೆ. ಥ್ಯಾಂಕ್ ಯು. ಗ್ರಾಮ ರಾಜ್ಯದಿಂದ ರಾಮ ರಾಜ್ಯದೆಡೆಗೆ ಅನ್ನೋ ಯೋಚನೆ ಗ್ರಾಮ ರಾಜ್ಯ ಸಂಸ್ಥೆಯದು. ಈ ವಿಚಾರವಾಗಿ ಈ ಮಾತುಕತೆ ಸರಣಿಯಲ್ಲಿ RJ ಅವಿನಾಶ್ ಅವರು ಅವರ ಯೋಚನೆಗಳನ್ನು ಹಾಗೂ ಅವರು ಹೇಗೆ ಈ ವಿಚಾರಧಾರೆಯನ್ನು ತಮ್ಮ ಜೀವನದಲ್ಲಿ ಕಂಡುಕೊಂಡಿದ್ದಾರೆ ಹಾಗೂ ಇನ್ನು ಮುಂದೆ ಅದನ್ನು ಯಾವ ರೀತಿಯಲ್ಲಿ ಅಳವಡಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಮಗೆ ಹೇಳಿದ್ರು. ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಮತ್ತು ಸಂಪೂರ್ಣ ಮ್ಯಾಮು ಇದ್ರ ಬಗ್ಗೆ ನನಗೆ ಗೊತ್ತಿತ್ತು, ಬಟ್ ಆ್ಯಕ್ಚುಲಾಗಿ ಸಂಪೂರ್ಣ ಮ್ಯಾಮ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರು. ನಿಮ್ಮನ್ನೆಲ್ಲ ಭೇಟಿ ಮಾಡಿ ಗುರುಗಳ ಒಂದು ಈ ಇನಿಷಿಯೇಟಿವ್ನ ಇಲ್ಲಿ ಈ ಜಾಗಕ್ಕೆ ಬರೋಕ್ಕೆ ಅವರೇ ಕಾರಣ. ಸೊ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ತೆ.